ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದ ಜನತೆಯ ಎಲ್ಲ ಸಮಸ್ಯೆಗಳನ್ನು ಮರೆತು ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಏನು ವೈಯಕ್ತಿಕ ಪ್ರತಿಷ್ಠೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಯುವಕರ ತಂಡ ಈ ದೇಶದಲ್ಲಿ ಯುವಕರ ಒಂದು ಕ್ರಾಂತಿ ಉಲ್ಬಣಗೊಂಡು ಅದರ ಹಿನ್ನೆಲೆಯಲ್ಲಿ ಏನಲ್ಲಿ ಒಂದು ಸಮಸ್ಯೆ ಉಂಟಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ನಲ್ಲೇನು ಸದನ ನಡೀಲಿಕ್ಕೆ ಬಿಡಲಿಲ್ಲ, ನಡೀಲಿಕ್ಕೆ ಆಗಲಿಲ್ಲ. ಅದರ ಫಲವಾಗಿ ನಾವು ಕರ್ನಾಟಕದಲ್ಲಿ ಇದನ್ನು ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸಂಪೂರ್ಣವಾಗಿ ಈ ಸದನ ನಡೀಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ. ನಾನು ಒಂದು ಪ್ರಶ್ನೆನ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧವನ್ನ ಒತ್ತಿರ್ತಕ್ಕಂಥವ್ರು, ಅಪರಾಧಿಗಳಲ್ಲ, ಅಪರಾಧವನ್ನು ಒತ್ತಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಸಚಿವ ಸಂಪುಟದಲ್ಲಿದ್ದಾರೆ, ಕೆಲವು ಮುಖ್ಯಮಂತ್ರಿಗಳಾಗಿದ್ದಾರೆ, ಏನೆಲ್ಲ ಆಗಿದ್ದಾರೆ. ಅವರೆಲ್ಲ ರಾಜೀನಾಮೆ ಕೊಟ್ಟರೆ ಬಹುಶಃ 100ರಿಂದ 150 ಜನ ಆಗ್ಬೋದು. ಇವತ್ತು ನಾಗೇಂದ್ರ ಅಪರಾಧಿ, ಆರೋಪಿ ಅಲ್ಲ. ಆರೋಪಿ ಆಗಿದ್ರೆ ಸಂವಿಧಾನ ಅವರನ್ನ ಮಂತ್ರಿ ಮಾಡಲಿಕ್ಕೆ ಬಿಡೋದಿಲ್ಲ, ಸಂವಿಧಾನದಲ್ಲಿ ಅವಕಾಶವೂ ಇಲ್ಲ. ಆರೋಪಿ ಆಗಿದ್ರೆ ಅವರು ಸಂವಿಧಾನದಲ್ಲಿ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪರಾಧಿ ಆಗಿದ್ರೆ ಆರೋಪಿ ಆಗಿದ್ರೆ ಮಾತ್ರ ಸಂವಿಧಾನದಲ್ಲೇ ಅವರು ಮಂತ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಅಪರಾಧಿ ಆಗಿರೋದ್ರಿಂದ ಅವರು ಇನ್ನೂ ಅಪರಾಧಿ, ಆರೋಪಿ ಅವರು ಆರೋಪಿ ಅವರು ಆರೋಪಿ, ಅಪರಾಧಿ ಅಲ್ಲ. ಇನ್ನು ಅಪರಾಧಿ ಅಂತ ತೀರ್ಪು ಬಂದ್ರೆ ಅವರು ಯಾವುದೇ ಕಾರಣದಿಂದ ಸಂವಿಧಾನದಲ್ಲಿ ಅವರು ಮಂತ್ರಿ ಆಗಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದೆ, ಬರ ಬಂದಿದೆ. ಇಡೀ ಜಿಲ್ಲೆಗಳನ್ನ ಎಲ್ಲ ಮಂತ್ರಿಗಳು ಹೋಗಿ ಹೊಲದಲ್ಲಿ ತಿರುಗಿ ರೈತರ ಸಮಸ್ಯೆಯನ್ನ ಚರ್ಚೆ ಮಾಡಲಿಕ್ಕೆ ಮಾಹಿತಿಗಳನ್ನು ತಗೊಂಡು ನಾವು ಡಾಕ್ಯುಮೆಂಟ್ ಸಮೇತ ಬಂದ್ರೆ ಇವರು ಇದನ್ನ ಚರ್ಚೆ ಮಾಡೋದನ್ನ ಬಿಟ್ಟು, ರೈತರ ಸಮಸ್ಯೆಗಳನ್ನು ಬಿಟ್ಟು, ನಾಗೇಂದ್ರ ಅವರು ಆರೋಪಿ, ಅಪರಾಧಿ ಆದರೆ ಅವರು ಒಂದು ದಿವಸ ಅದರ ಪ್ರತಿಫಲವನ್ನು ಅನುಭವಿಸ್ತಾರೆ. ಇವತ್ತು ಅವರು ಇನ್ನೂ ಆಗಿಲ್ಲ, ಆದ್ರಿಂದ ಅವರನ್ನು ಮಂತ್ರಿ ಮಾಡಲಿಕ್ಕೆ ತಗೊಂಡಿರಬಹುದು. ಇಂಥದ್ದು ಈ ದೇಶದಲ್ಲಿ ನಡೀತಾ ಇದೆ. ಇದನ್ನೇ ಉದಾಹರಣೆ ಇಟ್ಟುಕೊಂಡು ಇವರು ಈ ರೀತಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವತ್ತು ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ಈ ಸದನವನ್ನು ನಡೆಸಲಿಕ್ಕೆ ನಿಜವಾಗ್ಲೂ ಇವರು ಮಾಡಿರ್ತಕ್ಕಂಥ ಒಂದು ಘನಕೋರ ಕಾರ್ಯಕ್ಕೆ ಏನು ಹೇಳಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಅವರ ಮೇಲೆ ಚರ್ಚೆ ಮಾಡಬೇಕಾದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ, ಅಪರಾಧಿ ಎಲ್ಲವನ್ನೂ ಚರ್ಚೆ ಮಾಡೋದ. ನೀವು ನಿಯಮಾನುಸಾರ ಸ್ಪೀಕರ್ ಅವರಿಗೆ ಅರ್ಜಿಯನ್ನು ಕೊಟ್ಟು ಚರ್ಚೆಗೆ ತಗೊಂಡು ಇಂಥ ಆರೋಪ, ಅಪರಾಧ ಸ್ಥಾನವನ್ನು ನೀವು ಒತ್ತಿದ್ದೀರಿ, ಮಾನ ಮರ್ಯಾದೆಯಿಂದ ರಾಜೀನಾಮೆ ಕೊಡಿ ಅಂತ ಕೇಳುವುದಾಯಿತು. ಅದನ್ನು ಚರ್ಚೆ ಮಾಡಲಿಲ್ಲ ಇವರು ಅದನ್ನು ಬಿಟ್ಟು ಇವತ್ತು ಈ ಸದನವನ್ನು ನಿಜವಾಗ್ಲೂ
ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋದನ್ನು ಬಿಟ್ಟು ಈ ಸದನವನ್ನು ನಡೆಯುತ್ತೆ ತಡೆ ಒಡ್ಡಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಇದನ್ನು BJPಯವರು ಮತ್ತು JDSನವರು ಇಬ್ಬರೂ ಸೇರಿ ಇಂಥ ಕೆಲಸವನ್ನು ಮಾಡಬಾರ್ದು. ಇದು ಎಷ್ಟು ಸಮಸ್ಯೆಗಳಿತ್ತು, ಬೃಹತ್ತಾಕಾರದ ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳನ್ನು ಚರ್ಚೆ ಮಾಡೋದನ್ನು ಬಿಟ್ಟು ನೀವು ನಿಮ್ಮ ಪಕ್ಷದ ಪ್ರತಿಷ್ಠೆತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಇದನ್ನು ಜನ ಮೆಚ್ಚರೆ ಅಂತ ತಿಳ್ಕೊಂಡಿದ್ರೆ ಕರ್ನಾಟಕದ ಜನ ನಿಜವಾಗ್ಲೂ ಮೆಚ್ಚೋದಿಲ್ಲ. ಇದಕ್ಕೆ ತಮ್ಮದೇ ಆದಂಥ ಸಾಧನಗಳಿರ್ತದೆ. ಅದಕ್ಕೋಸ್ಕರಲೇ ವಿಧಾನಸಭೆ ಇರ್ತಕ್ಕಂಥ ಅಲ್ಲಿ ಹೇಳಿ ಒಂದು ದಿನ ಅದನ್ನು ಚರ್ಚೆ ಮಾಡಿ. ಅವರು ಇಂಥ ಆರೋಪವನ್ನು ಹೊತ್ತಿದ್ದಾರೆ, ಅಪರಾಧಿ ಆಗಿದ್ದಾರೆ. ಅವರು ಯಾರು ನಾಗೇಂದ್ರ ಅವರು ಆಗಿದ್ದಾರೆ, ಅವ್ರು ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸಂವಿಧಾನದ ಮುಖಾಂತರ ನೀವು ಆ ಹೋರಾಟವನ್ನು ಮಾಡಿ ನಾವು ಬೇಡ ಅಂತ ಹೇಳಿದ್ರೆ, ಅದು ಬಿಟ್ಟು ನೀವು ವಿನಾಕಾರಣ ಸುಮ್ಮನೆ ಕೂಗಿ ಅವ್ರು ರಾಜೀನಾಮೆ ಕೊಡ್ಲಿ ಅಂತ ಕೂಗಿ 6-8 ದಿವಸ ಈ ಸದನವನ್ನು ಹಾಳು ಮಾಡಿರಲ್ಲ. ಇದು ನಿಜವಾಗ್ಲೂ ನಿಮಗೆ ನೆಮ್ಮದಿ ತರುತ್ತಾ? ಈ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸ್ಬೇಕಾ? ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಇಂಥ ಕೆಲಸವನ್ನು ಇನ್ನೆಂದು ಮಾಡಬೇಡಿ ಅಂತೇಳಿ BJPಯವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಈ ರಾಜ್ಯದ ಜನ ಇದನ್ನ ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡಬೇಕಾದಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಹೇಳಿ ಇದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ದಿವಸ ಇದನ್ನೇ ಚರ್ಚೆ ಮಾಡಿದ್ರೆ ಯಾವ ಇಲಾಖೆ ಆದ್ರೂ ಅಷ್ಟೇ, ಅಬಕಾರಿ ಇಲಾಖೆ ಆದರೂ ಅಷ್ಟೇ, ಯಾವ ಇಲಾಖೆನಲ್ಲೂ ಎಲ್ಲವೂ ಜ್ವಲಂತ ಸಮಸ್ಯೆ. ಅಬಕಾರಿ ಇಲಾಖೆ ಇವತ್ತು ಉಟ್ಕೊಂಡಿರೋದಲ್ಲ, ಬಹಳ ಜನ ಮೇಧಾವಿಗಳು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಈ ದೇಶದ, ಈ ರಾಜ್ಯದ ಯಾವುದಾದ್ರೂ ಸಂಪನ್ಮೂಲದ ಒಂದು ಮಾರ್ಗ ಇದೆ ಅಂದ್ರೆ, ಸಂಪನ್ಮೂಲದ ವ್ಯವಸ್ಥೆ ಇದೆ ಅಂದ್ರೆ ಈ ದೇಶ ನಡೆಸಲಿಕ್ಕೆ, ಈ ರಾಜ್ಯ ನಡೆಸಲಿಕ್ಕೆ ಅದು ಅಬಕಾರಿ ಇಲಾಖೆ ಒಂದು ಅಂತಕ್ಕಂಥದ್ದನ್ನ, ಈ ವ್ಯವಸ್ಥೆಯನ್ನ ಬಹಳ ಸನಾತನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ನಾವು ಬಗೆಹರಿಸಿ ಉತ್ತಮವಾದಂಥ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯ ಅಕ್ರಮಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಅನಿಯಂತ್ರಿತವಾಗಿರ್ತಕ್ಕಂಥ ವ್ಯವಸ್ಥೆಗಳು ನಡೆಯುವ ರೀತಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಜನತೆಗೆ ಒಳ್ಳೆಯ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಘೋಷಣೆ ಮಾಡ್ತೇನೆ. ಬೆಂಗಳೂರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 6 ಗಂಟೆಗೆ ಎಲ್ಲ ಅಂಗಡಿಗಳು ಬಾಗಿಲು ತೆಗಿತವೆ ಅಂತಕ್ಕಂಥ ಒಂದು ಕೂಗಿದೆ. ನಾನು ಅದರ ಸಚಿವನಾಗಿ ಒಂದು ವಿಚಾರವನ್ನು ಈಗ ನಿಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮುಂದೆ ಯಾರೇ ಆಗಲಿ ಏನು 10:30 ಗಂಟೆಗಳ ಕಾಲಕ್ಕೆ ಬಾಗಿಲನ್ನು ತೆರೀಬೇಕು ಅಂತ ಹೇಳಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಿಟೇಲ್ ಶಾಪ್ಗಳಿಗೆ ಏನು 10:30ಗೆ, ರಾತ್ರಿ 10:30ಗೆ ಮುಚ್ಚಬೇಕು ಅಂತ ಕೊಟ್ಟಿದ್ದಾರೆ. ಈ ಕೆಲಸವನ್ನು ಮಾಡಲೇಬೇಕು. ಮಾಡದೇ ಇದ್ರೆ ಅವರ ಲೈಸೆನ್ಸ್ಗಳನ್ನು ರದ್ದುಪಡಿಸಲಾಗುತ್ತೆ. ಇದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಅಂಗಡಿ ಮಾಲೀಕರಿಗೆ ನೀವು ಈ ವಿಚಾರವನ್ನು ತಿಳಿಸಬೇಕು ಅಂತ ನಾನು ಮನವಿ ಮಾಡಿಕೊಂಡು, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.